ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಿ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಆರಾಮಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನೇನಿದೆ ಅಂತ ಶೇರ್ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲಾಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬನ್ನಿ ನೋಡೋಣ ಇವತ್ತಿನ ವ್ಲಾಗ್. ಫ್ರೆಂಡ್ಸ್, ಇದು ಪಾಲಕ್ ಸೊಪ್ಪಿನ ದೋಸೆ, ಈರುಳ್ಳಿ ಪಲ್ಯ. ಇವತ್ತು ನಾಷ್ಟಕ್ಕೆ ಮೇಲ್ಗಡೆ ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಉದುರಿಸಿರೋದು ಪಾಲಕ್ ಸೊಪ್ಪಿತ್ತು, ಹಾಗಾಗಿ ದೋಸೆಗೆ ಹಾಕಿ ಮಾಡಿದೆ. ಕೆಲವೊಂದು ಸಲ ಚಪಾತಿ ಪೂರಿಗೆ ಹಾಕಿರ್ತೀನಿ. ಇವತ್ತು ದೋಸೆ, ಪಾಲಕ್ ಸೊಪ್ಪಿನ ದೋಸೆ ಮತ್ತು ಈರುಳ್ಳಿ ಪಲ್ಯ. ಮೋಡ ಆಗಿದೆ ಮತ್ತು ಬೇಗ ಈಗ ಟೈಮ್ ಬಂದು ಈಗ 7 ಗಂಟೆ ಆಗಿದೆ. ಅಷ್ಟು ಬೆಳಕಿಲ್ಲ, ಹಾಗಾಗಿ ಸ್ವಲ್ಪ ವಿಡಿಯೋ ಇದು ಬರುತ್ತೆ. ಇದು ವಸಿಷ್ಠಂಗೆ ತಿಂಡಿಗೆ ಹಾಕಿಕೊಟ್ಟೆ. ಈಗ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಬೇಕಂದರೆ ಕೊತ್ತಂಬರಿ ಅದನ್ನು ಹಾಕ್ಬೋದು. ನಾನು ಕ್ಯಾರೆಟ್ ಉದುರಿಸ್ತಾ ಇದ್ದೀನಿ. ಬಾಸ್ತೀನಿ ಅಂತ ಆಮೇಲೆ ತರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ. ಈ ಥರದ ದೋಸೆನ ಮಾಡಿಕೊಡ್ಬೋದು. ಬೀಟ್ರೂಟ್ ದೋಸೆ ಮಾಡಬೇಕು ಅಂದ್ಕೊಂಡಿದ್ದೆ. ಅಂದರೆ ಇದೇ ಸೇಮ್, ಇದಕ್ಕೇ ಬೀಟ್ರೂಟನ್ನು ಪೇಸ್ಟ್ ಮಾಡಿ ಹಾಕೋದು. ಬೇಡ ಪಾಲಕ್ ಸೊಪ್ಪಿಂದಿರಲಿ ಅಂದ್ರೆ, ಹಾಗಾಗಿ ಪಾಲಕ್ ಸೊಪ್ಪಿನ ದೋಸೆ ಮಾಡಿದ್ದೀನಿ. ಮೇಲ್ಗಡೆ ಪಾಲಕ್ ಸೊಪ್ಪನ್ನ ಕುದಿಸಿ ಮಿಕ್ಸಿಗೆ ಹಾಕಿ ಮಾಡಿರೋದು. ಹೆಲ್ದಿ ಫುಡ್ ಆಗುತ್ತೆ ಇದು. ಸೊಪ್ಪು ತಿನ್ನಿಸ್ದಂಗೆ ಆಗುತ್ತೆ, ತರಕಾರಿ ತಿನ್ನಿಸ್ದಂಗೆ ಆಗುತ್ತೆ, ಮತ್ತು ತಿಂಡಿನೂ ತಿಂದಂಗೆ ಆಗುತ್ತೆ. ಹಾಗಾಗಿ ಈ ಥರ ದೋಸೆನ ಅವಾಗವಾಗ ಮಕ್ಕಳಿಗೆ ಮಾಡಿ ಕೊಡ್ಬೋದು. ವಿಡಿಯೋ ಇಷ್ಟೊತ್ತು ಮಾತಾಡಿದ್ದೀನಿ, ಆನೇ ಇಲ್ಲವೇ. ವಸಿಷ್ಠಂಗೆ ಅವ್ರ ಪಪ್ಪ ತಿಂಡಿ ತಿನ್ನಿಸ್ತಾರೆ. ಸಾಕ್ಸ್ ಲೂಸ್ ಆಗಿದ್ದಾವೇನಪ್ಪ? ಲೂಸ್ ಅಕ್ಕವೆ ಏನು ಮತ್ತೆ? ಇರಲಿ ಇಷ್ಟ. ಒಗೀತಾ ಮತ್ತೆ ಹಾಕೊಂಡು ಬೇಗ ತಿನ್ನು. ಶೂ ಹಾಕೋ, ಅದನ್ನ ಇಟ್ಬಿಟ್ಟು ನೀ ಶೂ ಹಾಕೋ, ಖರ್ಚೀಫ್ ಇಟ್ಕೊ. ನಾನೇ ಹಾಕಬೇಕಾ? ಶಬಾಷ್. ಚಾಕ್ರಿ ಮಾಡೋಕ್ಕೆ, ನಿನ್ನ ಚಾಕ್ರಿ ಸೇವೆ ಮಾಡೋಕ್ಕೆ. ತಿಂಡಿ ತಿನ್ಸಾಕೊಬ್ರು, ರೆಡಿ ಮಾಡೋಸಾಕೊಬ್ರು, ಸ್ನಾನ ಮಾಡ್ಸೋಕ್ಕೊಬ್ರು. ಇಲ್ಲ, ನಿಮ್ಮಪ್ಪ ಮಾಡಿಸಿ ಅವನಿಗೆ ಮಾಡ್ಕೊತಾನೆ, ಮನೇಲಿದ್ದಾಗ ಅಷ್ಟ. ಇಲ್ಲಿ 88 0 ಬಿಫೋರ್ ಆಗುತ್ತೆ, 1 ಬಿಫೋರ್ ಆಗುತ್ತೆ 0. ಅಷ್ಟೇ ಸಿಂಪಲ್. 91 ಇದ್ದಾಗೂ ಅಷ್ಟೇ, 990. ಇಲ್ಲಿ ತಡಿ, ಏನು ನೋಡಬೇಡ ಮಮ್ಮಿ. 9 ಮತ್ತೆ 8 ಇರುತ್ತಾ? 10 ಬೀಳುತ್ತೆ. ಚೋಟ್ ಪೆನ್ಸಿಲ್ ಮನೇಲಿ ಇಟ್ಟೋಗೋದನ್ನ ಬೇಡ. ಅದು ದೊಡ್ಡದು ಮಂದಿ ದಾನ ಮಾಡ್ಬಿಟ್ಟು ನೀ ಅದ್ರಲ್ಲಿ ಬರೀಯವನ. ಇಲ್ಲಿಗೆ ಸರ ಜೂಮ್ ಮಾಡ್ಕೊ.
ಮನೇಲಿಟ್ಟು ಹೋಗು. ಓ ಹಾಂ, ಫ್ರೆಂಡ್ಸ್ ಈಗ ವಸಿಷ್ಠನ್ ಬಾಕ್ಸ್ ಅಂತ ರೆಡಿ ಆಯಿತು. ಈಗ ಗಾನವಿ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಉತ್ತಪ್ಪ ಥರನೇ, ಆದರೆ ಅದಕ್ಕೆ ಪಾಲಕ್ ಸೊಪ್ಪು, ಕ್ಯಾರೆಟು, ತುಪ್ಪ ಇದನ್ನಿಷ್ಟು ಹಾಕಿದ್ದೀನಿ. ಒಂದು ಫುಲ್ಲಿ ಹೆಲ್ದಿ ರೆಸಿಪಿ ಇದು. ರೆಸಿಪಿ ಅನ್ನೋಕ್ಕೇನು ಮಕ್ಕಳಿಗೆ ಮನೇಲಿ ಮಾಡಿ ಕೊಡ್ಬೋದು. ಇದರಲ್ಲಿ ಏನು ಸ್ಪೆಷಲ್ ಇಲ್ಲ. ಮನೇಲಿ ಅವ್ರು ಸೊಪ್ಪು ತರಕಾರಿ ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿ ಕೊಡಬೇಕಷ್ಟೆ. ಹಾಕೋ, ಬ್ಯಾಗ್ ಹಾಕೋ, ನೀ ಲಂಚ್ ಬ್ಯಾಗ್ ಕೊಟ್ಟು ಹೋಗಿ. ಬಾಯ್ ಚಿನ್ನಿ. ಫ್ರೆಂಡ್ಸ್, ಇದಕ್ಕೆ ದೋಸೆಗೆ ಈರುಳ್ಳಿ ಪಲ್ಯ ಮಾಡಿದ್ದೀನಿ. ಅರಿಶಿನ ಹಾಕಿಲ್ಲ, ಹಾಗೆ ಮಾಡಿರೋದು. ಗಾನವಿನ ಸ್ಕೂಲಿಗೆ ರೆಡಿ ಆಗೋಳೆ, ತಿಂಡಿ ತಿಂತಿದ್ದಾಳೆ. ಇವಾಗ ತಿಂಡಿ ತಿಂದು ಅವಳದು ಇವತ್ತು ಆಟೋ, ಇದು ವ್ಯಾನ್ ಬರಲ್ಲ, ಅವರಪ್ಪನೇ ಬಿಟ್ಟು ಬರ್ತಾರೆ. ಅವರಪ್ಪ ರೆಡಿ ಆಗ್ತಿದ್ದಾರೆ. ಅಷ್ಟೊತ್ತಿಗೆ ನಾವು ಇದೆಲ್ಲ ಸೊಪ್ಪನ್ನ ಸೋಸ್ಕೋಬೇಕು ನೋಡ್ರಿ. ನಿನ್ನೆ ಮಾರ್ಕೆಟಿಂದ ತಂದಿದ್ದರು, ಹಾಗೆ ಎಮರ್ಜೆನ್ಸಿ ಇಟ್ಕೊಂಡಿದ್ದೆ. ಇವಾಗ ಇದನ್ನೆಲ್ಲ ನೀಟಾಗಿ ಜೋಡಿಸಿಡ್ಬೇಕು. ಪಾಲಕ್ ಸೊಪ್ಪು ಬೇಕಾಗಿತ್ತಲ್ಲ ದೋಸೆಗೆ, ಪಾಲಕ್ ಸೊಪ್ಪು ಮತ್ತು ಕ್ಯಾರೆಟ್ನ ತಕ್ಕೊಂಡಿದ್ದೆ. ಉಳಿದಿರೋದೆಲ್ಲ ಈಗ ಹಾಕಿ ನೀಟಾಗಿ ಸೋಸಿ ಇಟ್ಕೋಬೇಕು, ಇಲ್ಲಾಂದರೆ ಸೊಪ್ಪು ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಫ್ರೆಂಡ್ಸ್, ಇವತ್ತು ಊಟಕ್ಕೆ ಸ್ಪೆಷಲ್ ಏನು ಅಂದರೆ ದಪ್ಪ ರೊಟ್ಟಿ ಮಾಡಿದ್ದೀನಿ. ಜಾಡಿ ರೊಟ್ಟಿನೂ ಅಂತ ಕರೀತಾರೆ ಕೆಲವೊಬ್ಬರು. ಇದು ಬೇಯಕ್ಕಿಟ್ಟೆ 10 ನಿಮಿಷ ಆಗಿದೆ. ನಾನೀಗ ಇದನ್ನು ಇನ್ನೂ 10 ನಿಮಿಷ ಆದರೂ ಬೇಯಿಸ್ಬೇಕು. ಇದನ್ನು ಕಡಿಮೆ ಅಂದರೂ 10 ನಿಮಿಷ ಬೇಯಿಸ್ಬೇಕು. ಈ ಒಂದು ಒಲೆ ಮೇಲೆ ಇದನ್ನು ಮಾಡೋಕ್ಕೆ ಇಟ್ಬಿಟ್ಟು ಇನ್ನೊಂದು ಒಲೆ ಮೇಲೆ ಅಡುಗೆ ಮಾಡಿಕೊಂಡ್ರು ಆಗುತ್ತೆ. ಇದು ನೋಡ್ತಿರ್ಬೋದು, ಈ ಥರ ಡಿಸೈನ್ ಇರುತ್ತೆ. ಇದು ಕಾಣಿಸ್ತೈತಾ ನೋಡ್ರಿ. ಅದು ಹಗ್ಲಗ್ಲ ತೆಗೆದು ನೋಡೋಂಗಿಲ್ಲ. ಮತ್ತು ಇಲ್ಲಿ ನೋಡ್ರಿ, ಈ ಥರ ಡಿಸೈನ್ ಮಾಡೋದು. ಇದನ್ನು ರೊಟ್ಟಿನ ಈ ಥರ ಮಾಡಿ ಇದನ್ನು ಸಣ್ಣ ಉರಿ, ಫುಲ್ ಸ್ಲಿಮ್ಮಲ್ಲಿ ನೋಡ್ರಿ, ಅಲ್ಲಿ ಉರಿ ಸ್ಲಿಮ್ ಐತೆ. ಇದನ್ನು ಫುಲ್ಲು ರೆಡ್ ಕೆಂಪು ಕಲರ್ ಆಗೋವರೆಗೂ ಬೇಯಿಸ್ಬೇಕು. ಈಗ ಇದನ್ನು ಒಂದು ಕಡೆ ಇಟ್ಟಿದ್ದೀನಿ, 10 ನಿಮಿಷ ಆಯ್ತದು ಬೇಯಕ್ಕೆ ನಿಂತು. ಇದನ್ನು ಒಂದು ಕಡೆ ಇಟ್ಟಾದ್ಮೇಲೆ ನಾನು ಏನು ಮಾಡಿದೆ, ಈ ಕಡೆ ಅನ್ನನೂ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಅನ್ನ ಆಗಿ ತಿರ್ಗಾ ಬೇಳೆ ಕೂಗಿಸ್ಕೊಂಡು ಹೆಸರುಬೇಳೆ ಸಾಂಬಾರನ್ನು ಮಾಡಿದ್ದೀನಿ. ಇದಕ್ಕೆ ಹೆಸರುಬೇಳೆ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಹೆಸರುಬೇಳೆ ಸ್ವಲ್ಪ ತಳ ಹಿಡ್ಕೊಳ್ಳೋದು, ಬೇಗನೆ ತಳ ಹಿಡ್ಕೊಂಡ್ಬಿಡುತ್ತೆ. ಹಂಗಾಗಿ ಕೈ ಆಡಿಸ್ತಾ ಇರಬೇಕು ಅವಾಗವಾಗ. ಹೆಸರುಬೇಳೆ ಸಾಂಬಾರೇ ಮಾಡಿರೋದು ಇದಕ್ಕೆ, ಅದೇ ಚೆನ್ನಾಗಾಗುತ್ತೆ. ಇದಕ್ಕಿನ್ನ ಶೇಂಗಾ ಚಟ್ನಿ ಮಾಡ್ಬೇಕು. ನಾನು ಶೇಂಗಾ ಚಟ್ನಿ ಖಾಲಿ ಆಗಿತ್ತು, ಮಾಡೋದು ಮರ್ತೋಗಿತ್ತು ಅಂದರೆ ಬ್ಯುಸಿ ಇದ್ದೆ, ಹಾಗಾಗಿ ಮಾಡಲಿಲ್ಲ. ಈಗ ಇದು ದಪ್ಪ ರೊಟ್ಟಿ ಮಾಡಿದ್ನಲ್ಲ, ಇದಕ್ಕೆ ಬೇಕೇ ಬೇಕು ಶೇಂಗಾ ಚಟ್ನಿ. ಹಾಗಾಗಿ ಫಸ್ಟ್ ಶೇಂಗಾ ಚಟ್ನಿ ಮಾಡ್ತೀನಿ. ಶೇಂಗಾ ಚಟ್ನಿ ಕಾಳು ಹುರ್ಕೊಳ್ಳೋಕ್ಕೆ ಒಲೆ ಖಾಲಿ ಇರಬೇಕು. ಇವಾಗ ಒಂದು ಒಲೆ ಮೇಲೆ ಇದೆ, ಒಂದು ಒಲೆ ಮೇಲೆ ಸಾಂಬಾರಿದೆ. ಈ ಕಡೆಯೇ ಶೇಂಗಾ ಹುರಿದ್ಬಿಟ್ಟು ಈಗ ಚಟ್ನಿನ ಮಾಡ್ಕೋಬೇಕು. ಅಡುಗೆ ಕೆಲಸ ಮಾಡ್ಕೊತಾನೆ ನಾನು ಕೆಲಸ ಕೂಡ ಮಾಡ್ತಾಯಿದ್ದೀನಿ. ಏನು ಕೆಲಸ ಮಾಡ್ತಾಯಿದ್ದೀನಿ ಅಡುಗೆ ಕೆಲಸದ ಜೊತೆ ಅಂದರೆ, ನಮ್ಮ ವಸಿಷ್ಠ ಅವ್ರ ಸ್ಕೂಲಿಂದು ಕ್ರಾಫ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಇಷ್ಟ ಆಗಿದೆ. ವಸಿಷ್ಠ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಮಾಡಿ ಮುಗ್ಸೋಣ, ಇಲ್ಲಾಂದ್ರೆ ಅವ್ನು ಮಾಡೋಕ್ಕೆ ಬಿಡಲ್ಲ ಅಂಥೇಳಿ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆಯಿಂದ ಅದೇ ಆಗಿದೆ. ಇವಾಗ ಈ ಬಲೂನ್ ಶೇಪಲ್ಲಿ ಕಟ್ ಮಾಡಿರೋ ಪೇಪರ್ಸು ಆ ಶೀಟ್ ಒಳಗಡೆ, ಡ್ರಾಯಿಂಗ್ ಶೀಟ್ ಒಳಗಡೆ ಕೂತ್ಕೋಬೇಕು 12 ಅಂತ ಹೇಳ್ಬಿಟ್ಟು 2-3 ಸಲ ಕಟ್ ಮಾಡಿ ನೋಡ್ರಿ, ಇಲ್ಲಿ ಶೇಪ್ನ ತಂದು ಚಿಕ್ಕದು ಮಾಡಿ ಅಷ್ಟು ಮಾಡಿದ್ದೀನಿ. ಈಗ ಅದು ಗಮ್ ಹಾಕಿ
ಮತ್ತೆ ಅಂಟಿಸ್ಬೇಕು. ಇಲ್ಲಿ ಮಧ್ಯ ಖಾಲಿ ಇರೋ ಕಡೆ ಕೇಕ್ ಶೇಪಲ್ಲಿ ಪೇಪರ್ ಕಟ್ ಮಾಡಿ ಅಂಟಿಸ್ಬೇಕು. ಇದು ಸ್ಕೂಲಿಗೆ ಚಾರ್ಟ್ ಮಾಡಿ ಕೊಡ್ರಿ ಅಂತ ಹೇಳಿದ್ದಾರೆ, ಹಾಗಾಗಿ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ನೋಡಿರಿ ಪೇಪರ್ಸು ಗಮ್ಮು ಎಲ್ಲ ಇಲ್ಲೇ ಇದೆ. ವಸಿಷ್ಠ ಬರೋಷ್ಟರಲ್ಲಿ ಮಾಡಿ ಮುಗಿಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಇದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ ಥರ 12 ಮಂತ್ಸು. ಇದರೊಳಗಡೆ ಯಾವ್ಯಾವ ಮಂತಲ್ಲಿ ಮಕ್ಕಳದ್ದು ಕ್ಲಾಸ್ ರೂಮಲ್ಲಿರೋ ಮಕ್ಕಳದ್ದು ಬರ್ತಡೇ ಬರುತ್ತೋ ಅವ್ರವ್ರ ಹೆಸರು ಬರೀತಾರಂತೆ ಈ ಬಲೂನ್ ಮೇಲೆ. ಆ ಥರ ಚಾರ್ಟ್ ಮಾಡಿ ಕೊಡ್ರಿ ಅಂತ ಹೇಳಿದ್ದಾರೆ ಇಂಟ್ರೆಸ್ಟ್ ಇರೋರು. ಹಾಗಾಗಿ ನಾನು ಮಾಡಿ ಕೊಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಅಡುಗೆ ಕೆಲಸನೂ ಮಾಡ್ಕೋತಾ ಇದ್ದೀನಿ. ಸಾಂಬಾರು ಕುದೀತಾ ಇದೆ. ಇವಾಗ ಇಳಿಸ್ಬಿಟ್ಟು ಶೇಂಗಾದ ಕಾಳನ್ನ ಹುರ್ಕೋಬೇಕು. ಇಲ್ಲ ಹೆಂಚಲ್ಲೇ ಹುರಿಬೇಕಿತ್ತು, ಅದು ಆಗೋದು ಲೇಟ್, ಹಾಗಾಗಿ ಈ ಕಡೆ ಒಲೆ ಖಾಲಿ ಆಯ್ತು. ಇವಾಗ ಸ್ಟೀಲಿನ ಬಾಣಲಿ ಸರಿ ಹೋಗಲ್ಲ, ಅಲ್ಯೂಮಿನಿಯಂ ಇಲ್ಲಿ ಕಬ್ಬಿಣದ್ದಾಗಬೇಕು. ಯಾವುದು ಖಾಲಿ ಇದೆಯೋ ಅದರಲ್ಲೇ ಹುರಿತಾ ಇದ್ದೀನಿ. ಶೇಂಗಾದ ಕಾಳು ಹುರಿದಿಟ್ಟಿರೋ ಬಾಳಿಗೆಲೆನ ಕೊತ್ತಂಬರಿ ಕರಿಬೇವು ಸೊಪ್ಪು ಹಾಕಿ ನೋಡ್ರಿ. ಯಾಕಂದರೆ ಇದು ಸ್ವಲ್ಪ ರೋಸ್ಟ್ ಆಗಬೇಕು, ಗರಿ ಗರಿ ಆಗಬೇಕು. ಇದೇ ಬಿಸಿ ಇರುತ್ತಲ್ಲ ಬಾಣಲಿ, ಹಾಗಾಗಿ ರೋಸ್ಟ್ ಆಗುತ್ತೆ ಅಂಥೇಳಿ ಅದ್ರಾಗ ಹಾಕಿದ್ದೀನಿ. ಕರಿಬೇವು ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ, ಜಾಸ್ತಿನೂ ಹಾಕ್ಬೋದು ನಾವು. ಕರಿಬೇವು ಸೊಪ್ಪು ಕೆಲವೊಬ್ರು ಕರಿಬೇವಿನ ಚಟ್ನಿ ಪುಡಿನೇ ಮಾಡ್ತಾರೆ. ಈಗ ಇದು ಇದರಲ್ಲೇ ಕೈ ಬಿಡ್ತೀನಿ, ಅಂದರೆ ಸ್ವಲ್ಪ ಹೊತ್ತು ಡ್ರೈ ಆಗುತ್ತೆ. ಆಮೇಲೆ ಚಟ್ನಿ ಮಾಡ್ತೀನಿ. ಕಾಳನ್ನು ಸ್ವಲ್ಪ ತಣ್ಣಗಾಗಬೇಕು, ಬಿಸಿ ಇರುತ್ತಲ್ಲ ಇದು. ಫ್ರೆಂಡ್ಸ್ ಇಲ್ಲಿ ನೋಡಿರಿ, ಈ ಥರ ಆಗುತ್ತೆ ಇದು ರೊಟ್ಟಿ. ಪೂರ್ತಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ, ಬ್ರೌನ್ ಕಲರ್ ಅಂದರೆ ಸ್ವಲ್ಪ ಕೆಂಪಾಗೋವರೆಗೂ ಸಣ್ಣ ಉರಿಲೇ ಬೇಯಿಸ್ಕೊ. ಫುಲ್ ಖಡಕ್ಕಾಗಿರುತ್ತೆ ಇದು. ಪುಡಿ ಪುಡಿ ಮಾಡಬೇಕು ಇದನ್ನು. ಇಲ್ಲಿ ನೋಡ್ತಿರ್ಬೋದು, ಹಿಂಗೆ ಮುರಿದ್ರೆ ಹಿಂಗೆ ಕಟ್ಟಾಗುತ್ತೆ. ಇದನ್ನು ಫುಲ್ಲು ಪುಡಿ ಪುಡಿ ಮಾಡಬೇಕು. ಇವಾಗ ಇದು ಮಾಡಿ ಈಗ ನಮ್ಮದು ಶೇಂಗಾದ ಕಾಳಿನ ಚಟ್ನಿ ರೆಡಿ ಮಾಡ್ಕೋಬೇಕು. ಕಾಳಿನ ಆರೈತಿ ಮತ್ತು ಬೆಳ್ಳುಳ್ಳಿನ ಸುಲಿದಿಟ್ಟಿದ್ದೆ, ಕರಿಬೇವು ಸೊಪ್ಪನ್ನ ಗರಿ ಗರಿ ಹಾಕಿದೆ. ಇವಾಗ ಚಟ್ನಿನ ಮಾಡ್ಕೊತೀನಿ. ಫ್ರೆಂಡ್ಸ್, ನಮ್ಮ ಮನೆಯವರು ಊಟಕ್ಕೆ ಬಂದಿದ್ದಾರೆ. ಈಗ ನಾನು ನಮ್ಮ ಮನೆಯವರು ಊಟ ಮಾಡ್ತೀವಿ. ಅದಕ್ಕೂ ಮುಂಚೆ ಶೇಂಗಾ ಚಟ್ನಿ ಮಾಡಿಕೊಂಡು ಊಟ ಮಾಡಿ ನಮ್ಮ ಸಿಸ್ಟಮ್ ಕ್ರಾಫ್ಟ್ನ ಕಂಟಿನ್ಯೂ ಮಾಡಬೇಕು. ಕ್ರಾಫ್ಟ್ ಅಂದರೆ ಚಾರ್ಟ್, ಅದನ್ನು ಮಾಡಬೇಕು. ಫಸ್ಟು ಊಟಕ್ಕೆ ಆಲ್ರೆಡಿ ಟೈಮ್ 2:30 ಆಗೋಯ್ತು. ಈಗ ಖಾರ ಕಡಿಮೆ ಅನಿಸುತ್ತೆ. ಇದು ಚೆನ್ನಾಗಿತ್ತು, ಕಲರು ಚೆನ್ನಾಗಿತ್ತು, ಮತ್ತು ಖಾರನೂ ಇರಲಿಲ್ಲ. ಅಂದರೆ ಮನೆಯಲ್ಲೇ ಮಾಡಿಸಿರೋ ಖಾರದ ಪುಡಿ, ಅದು ಮನೆಯಲ್ಲೇ ಮಾಡಿರೋದು. ಇಲ್ಲಿ ನಾವು ತೊಗೊಳ್ಳೋದು ಫುಲ್ ಖಾರ, ಕಲರು ಬರೋಂಗಿಲ್ಲ, ಟೇಸ್ಟಿಗೂ ಇರೋಂಗಿಲ್ಲ. ಅವರು ಕುಟ್ಟಿಸಿರ್ತಾರೆ ಮೆಣಸಿನ್ಕಾಯಿ ತೊಗೊಂಡು. ನಮ್ಮ ವಸಿಷ್ಠ ಈಗ 2-3 ಸಲ ಆಯ್ತು ಅನಿಸುತ್ತೆ ಶೇಂಗಾ ಚಟ್ನಿ ಇಲ್ವಾ. ಅವ್ನು ಬಿಸಿ ಅನ್ನ ಮಾಡಿದಾಗ ಚಟ್ನಿ ಪುಡಿ, ಅನ್ನ, ತುಪ್ಪ ಹಾಕ್ಕೊಂಡು ಊಟ ಮಾಡ್ಬೇಕನ್ಸುತ್ತೆ. ಅವ್ನಿಗೆ 2-3 ಸಲ ಇಲ್ಲ ಅಂತ ಹೇಳೈತಿ. ಹಾಗಾಗಿ ಇವತ್ತು ಅನಿವಾರ್ಯ ಮಾಡಲೇಬೇಕು ನೋಡ್ರಿ, ಮಾಡಂಗಾಯ್ತು. ಅದು ಮಾಡಬೇಕು ಅಂತ ಅಂದ್ಕೊಳ್ಳೋದಕ್ಕೂ ಮರ್ತೋಗುತ್ತೆ, ಹಂಗಾಗುತ್ತೆ ನೋಡಿರಿ. ಚಟ್ನಿ ಪುಡಿ, ಶೇಂಗಾ ಚಟ್ನಿ ರೆಡಿ ಆಗ್ತದೆ. ಪುಟಾಣಿ ಬರೀ ಶೇಂಗಾದ ಕಾಳಿಂದ ಮಾಡಿರೋದು, ಅದಕ್ಕೆ ಹಿಂಗಾಗುತ್ತೆ. ಇದು ಪುಟಾಣಿ ಅಂದರೆ ಮಿಕ್ಸ್ ಮಾಡಿದರೆ ಕಲರ್ ವೈಟ್ ಬರುತ್ತೆ. ಇದು ಶೇಂಗಾಯಿಂದ ಮಾಡಿರೋದು, ಹೀಗೆ ಬರುತ್ತೆ ಕಲರ್. ಮತ್ತು ಈಗ ನಮ್ಮ ಮನೆಯವರು ಆ ರೊಟ್ಟಿನ ಸಾಂಬಾರು ಜೊತೆ ನೆನ್ನಕ್ಕೆ ಹಾಕಿದ್ದಾರೆ. ಅದು ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಇದಕ್ಕೆ,
ನೋಡಿರಿ ನೆನೆಸ್ತಾ ಇದ್ದಾರೆ. ಎಲ್ಲದು ಇಲ್ಲೇ ಇಟ್ಕೊಂಡಿದ್ದೀವಿ. ಅರ್ಧ ನಾನು ನಮ್ಮ ಮನೆಯವ್ರು ಹಾಕ್ಕೊಂಡಿದ್ದೀವಿ, ಅರ್ಧ ವಸಿಷ್ಠ ಗಾನವಿ ಬರ್ತಾರಲ್ಲ ಅವ್ರಿಗೆ ಇಟ್ಟಿದ್ದೀವಿ. ನೆನಿಬೇಕು ಒಂದು 2 ನಿಮಿಷ ಅಷ್ಟೇ. ನಂಗೆ ಇದಕ್ಕೆ ಹಾಕ್ರಿ ಸಾಕು. ಹಾಂ, ನಂಗೆ ಗಟ್ಟಿ ಇಟ್ಟಿದ್ದು ಹಾಕ್ಬಿಡಪ್ಪ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಮಸಾಲೆ ಅಂದರೆ ಮಸಾಲ ರೊಟ್ಟಿ, ದಪ್ಪ ರೊಟ್ಟಿ, ಜಾಡಿ ರೊಟ್ಟಿ ಈ ಥರ ಆಗುತ್ತೆ. ಆ ಥರ ಹೋಗಿ ಈ ಥರ ಆಗುತ್ತೆ. ಈಗ ಊಟ ಮಾಡ್ತೀವಿ. ನಾನು ನಮ್ಮ ಮನೆಯವರು ಊಟ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವರು ಊಟ ಮಾಡ್ತಿದ್ದಾರೆ, ಇಲ್ಲಿ ನಾನು ಊಟ ಮಾಡ್ತಾಯಿದ್ದೀನಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ಮತ್ತು ಸಂಜೆ ಮಾಡಿಸ್ಕೊಂಡು ಕುತ್ಕೋಬೇಕು ಅಂದರೆ ಅವನು ಹೋಮ್ವರ್ಕ್ ಅಸೈನ್ಮೆಂಟು ಎಲ್ಲ ಕೊಟ್ಟಿರ್ತಾರೆ. ಹಾಗಾಗಿ ಅವ್ನು ಬರೋ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಅರ್ಧ ಮುಗಿಸ್ಕೊಂಡ್ಬಿಡ್ತೀನಿ. ಇದು ಡ್ರಾಯಿಂಗ್ ಶೀಟ್ ಭಾಳ ತೆಳ್ಳಗಿದೆ, ಹಾಗಾಗಿ ಇದೇನಾಗುತ್ತೆ ಅಂದರೆ ಕಮ್ಮು ಕಾಣಿಸೋಕ್ಕೆ ಶುರು ಆಗ್ಬಿಟ್ಟೈತೆ. ಇದನ್ನು ವಸಿಷ್ಠನ ಕೈಲಿ ಕೊಟ್ಟು ಕಳ್ಸಂಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಅವನು ಆಟೋದಲ್ಲಿ ಹೋಗ್ತಾನಲ್ಲ, ಸ್ಕೂಲಿಗೆ ತೊಗೊಂಡೋಗೋ ಅಷ್ಟರಲ್ಲಿ ಏನು ಮಾಡ್ಬಿಡ್ತಾನೋ ಏನೋ. ಅಂದರೆ ಅವನೇನು ಮಾಡ್ತಾನೆ ಅಂತಲ್ಲ, ಕುತ್ಕೊಳ್ಳೋಕೆ ಆಟೋದಲ್ಲಿ ಸರಿ ಹೋಗಂಗಿಲ್ಲ. ಅದು ಚಾರ್ಟ್ ಬೇರೆ ಅಲ್ವಾ, ಪ್ಲೇಸ್ ದೊಡ್ಡದಾಗುತ್ತೆ. ತೊಗೊಂಡು ಕ್ಲಾಸ್ವರೆಗೂ ಹೋಗೋರಿಗೆ ಏನಾದರೂ ಡ್ಯಾಮೇಜ್ ಆದರೆ ಅಂತ ನಾವೇ ತೊಗೊಂಡೋಗಿ ಕೊಟ್ಟು ಬರ್ತೀವಿ ನಾಳೆ ಹೋಗಿ. ನಾಯಿ ತೊಗೊಂಡಿನ ಇಲ್ಲೇ ನೋಡು ಎಲ್ಲ ಹೋಗಿ ನನ್ನ ಜೊತೆ. ಫ್ರೆಂಡ್ಸ್ ಫೈನಲಿ ನಮ್ಮ ಸಿಸ್ಟಮ್ ಚಾರ್ಟ್ ರೆಡಿ ಆಯ್ತು ನೋಡ್ರಿ. ಇದು ಒರಿಜಿನಲ್ ಉಲ್ಲನ್ನಿಂದ ಮಾಡಿರೋದು. ಇದು ಉಲ್ಲನ್ ಬರುತ್ತೆ ಹೆಣಿಯೋದು, ಅದೇ ಉಲ್ಲನ್ ಇದು.
ಕಾಣಿಸ್ತೈತೆ ನೋಡ್ರಿ. ಅಷ್ಟೇ. ಇದು ಮಂತ್ಗಳು ಬಲೂನ್ ಮೇಲೆ ಮಂತ್ಗಳೆಲ್ಲ ಬರೆದಿದ್ದೀನಿ. ಕ್ಯಾಂಡಲ್ ಎಲ್ಲ ಮಾಡಿದ್ದೀನಿ ನೋಡಿ ಹೆಂಗಾಗಿದೆ ಹೇಳಿ. ಇದು ನಮ್ಮ ವಸಿಷ್ಠಂಗೆ ನಾಳೆ ಸ್ಕೂಲಿಗೆ ಹೋಗಿ ಕೊಟ್ಟು ಬರಬೇಕು. ಇಷ್ಟೊತ್ತು ತನಕ ಮಾಡೋದಾಯ್ತು ನೋಡಿ. ಇಲ್ಲಿ ಅವ್ರ ಸ್ಕೂಲಲ್ಲಿ ಕ್ಲಾಸಲ್ಲಿ ಯಾರ್ಯಾರು ಬರ್ತಡೇ ಇದೆಯಾ, ಇದು ಜನವರಿ, ಇದು ಫೆಬ್ರವರಿಲಿ, ಮಾರ್ಚ್, ಏಪ್ರಿಲ್ ಇರೋದು ಬರೆಯೋಕ್ಕೆ ಈ ಥರ. ಅದನ್ನ ಇಟ್ಟಿರು, ನಾಳೆ ತೊಗೊಂಡೋಗಿ.